ಕೇಳ್ಬೋದು. ಪೂಜ್ಯ ನಮಸ್ಕಾರ. ಅಚ್ಯುತ್ ಮೂರ್ತಿ, ದಾವಣಗೆರೆಯಿಂದ. ನಮಸ್ಕಾರ ಸರ್. ನಂದು ಒಂದೇ ಒಂದು ಪ್ರಶ್ನೆ ಅಂದ್ರೆ, ನೀವು ಕ್ಷುಲ್ಲಕ ಅಂತ ಅನ್ಕೋಬಹುದು, ಆದ್ರೆ ಕೇಳಿಸ್ತಿಲ್ಲ ಸರ್. ನಂದು ಒಂದೇ ಒಂದು ಪ್ರಶ್ನೆ, ಅದು ನಿಮಗೆ ಕ್ಷುಲ್ಲಕ ಅಂತ ಅನ್ಸ್ಬೋದು, ಏನಪ್ಪಾ ಹಿಂಗೆ ಅಂತ ಅನ್ಸ್ಬೋದು. ಆದ್ರೆ ಪ್ರತಿಯೊಬ್ಬನು ಎಲ್ಲಾ ತರದಲ್ಲೂ ಸತ್ಯವನ್ನ ಅರ್ಸಕ್ಕೆ ಪ್ರಯತ್ನ ಪಡ್ತಾನೆ. ಹೌದು. ಆದ್ರೆ ಸತ್ಯ ಎಲ್ಲಾರ್ಗೂ ಸಿಗಲ್ಲ. ಕರೆಕ್ಟ್. ಯಾರು ಸತ್ಯವನ್ನ ನೀವೇ ಹೇಳ್ದಂಗೆ ನೈಜವಾಗಿ ಹುಡ್ಕೊಂಡು ಹೋಗ್ತಾರೆ ಅಂತವ್ರಿಗೆ ಮಾತ್ರ ಸತ್ಯ ಸಿಗುತ್ತೆ, ಆತ್ಮಜ್ಞಾನ ಆಗುತ್ತೆ, ಎಲ್ಲ ಆಗುತ್ತೆ. ಆದ್ರೆ ಅದ್ರ ಕಡೆಗೆ ಹೋಗ್ತಿದ್ರು ಕೂಡ ಈಗ ನಮ್ಮಂತವ್ರು, ನಮ್ಗೆ ಯಾವ್ದು ಬೇರೆ ಬೇಕಾಗಿಲ್ಲ. ಆದ್ರೂ ಒಂದು ಇದು ದೈವಿಕ ಇದರಿಂದ ಬಂದಿದೀವಿ, ಮನೆ ಮಕ್ಕಳು ಸಂಸಾರ ಅಂತ ಬೇಕು, ಬಿಡೋದು ಹೋಗಲ್ಲ. ನೈಜವಾಗಿ ನಾವು ಆಶಿಸಿದ್ರು ಕೂಡ ಅದ್ರ ಕಡೆ ಹೋಗಕ್ಕೆ ಸಾಧ್ಯವಾಗಲ್ಲ. ಯಾಕೆ? ಇನ್ನೊಂದು ವಿದ್ಯಾರ್ಥಿ ಅನ್ನೋದಕ್ಕೆ ಮೂರ್ ಅರ್ಥ, ನಾಲ್ಕಿದೆ ಅಂತ ಹೇಳಿದ್ರೆ ಮೂರು ಹೇಳಿದೆ. ವಿದ್ಯಾರ್ಥಿ, ಅಂತರ್ವಾಸಿ, ಶಿಷ್ಯ. ಅಚ್ಯುತ್ ಮೂರ್ತಿ ಅವರು ಅದ್ಭುತವಾದ ಪ್ರಶ್ನೆಯನ್ನ ಕೇಳಿದ್ರು. ಅವ್ರಂದ್ರು ಕ್ಷುಲ್ಲಕ ಅಂತ. ಇದು ಕ್ಷುಲ್ಲಕ ಅಲ್ಲ, ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇ ದಿನ, ಇವತ್ತಿನ ಮೊದಲನೇ ದಿನದಲ್ಲ, ಈ ಉಪನ್ಯಾಸದಲ್ಲ, ಪ್ರತಿಯೊಂದು ಉಪನ್ಯಾಸದಲ್ಲೂ ಮೊದಲನೇ ದಿನದಲ್ಲಿ ನೀವು ಕೇಳಿಸ್ಕೋಬೇಕು. ಏನ್ ಹೇಳೋದು? ಪ್ರತಿಯೊಬ್ರು ಹುಡುಕ್ತಾ ಇರೋದು ಇದನ್ನೇ. ಪ್ರತಿಯೊಬ್ರು ಸತ್ಯವನ್ನೇ ಹುಡುಕ್ತಾ ಇರೋದು. ಸತ್ಯವನ್ನೇ ಅರ್ಥ ಏನು? ಪ್ರತಿಯೊಬ್ರು ಹುಡುಕ್ತಾ ಇರೋದು ಆನಂದವನ್ನೇ. ಯಾರು ಕೇಳಿ ಆನಂದ ಬೇಡವಾ ಅಂತ? ಪ್ರತಿಯೊಬ್ರು ಹುಡುಕ್ತಾ ಇರೋದೇನು? ದುಃಖ ನಿವೃತ್ತಿಯನ್ನೇ. ಪ್ರತಿಯೊಬ್ರು ಕೂಡ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಹೇಳಿದಾಗ ಮನೋಸ್ವಾಸ್ಥ್ಯವನ್ನೇ ಹುಡುಕ್ತಾ ಇರೋದು. ಯಾರು ಬೇರೆದ ಹುಡುಕ್ತಾ ಇಲ್ಲ. ಅವನು ಟೆರರಿಸ್ಟ್ ಇರಬಹುದು, ಅವನು ಸೋಲ್ಜರ್ ಇರಬಹುದು, ಅವನು ಧಾರ್ಮಿಕ ವ್ಯಕ್ತಿ ಇರಬಹುದು, ಭಕ್ತ ಇರಬಹುದು, ಅಧ್ಯಾತ್ಮ, ಪ್ರತಿಯೊಬ್ಬರು ಪ್ರಾಪಂಚಿಕನಿರ್ಬೋದು, ಎಲ್ಲರೂ ಹುಡುಕ್ತಾ ಇರೋದೇನು? ಅದೇ ಆನಂದ, ಅದೇ ದುಃಖ ನಿವೃತ್ತಿ, ಅದೇ ಪರಿಪೂರ್ಣತೆ, ಅದೇ ಈ ಒಂದು ಮನೋದಾರ್ಢ್ಯತೆ, ಮನೋಸ್ವಾಸ್ಥ್ಯತೆ ಇಂಥದ್ದನ್ನ. ಆದ್ರೆ ಎಲ್ಲರಿಗೂ ಸಿಗ್ತಾ ಇಲ್ವಲ್ಲ. ಎಲ್ಲರೂ ಹುಡುಕ್ತಾ ಇರೋದಲ್ಲ, ಎಲ್ಲರೂ ಸಿನ್ಸಿಯರ್ ಆಗಿ ಹುಡುಕ್ತಾ ಇದ್ದಾರೆ, ಆದ್ರೆ ಸಿಗ್ತಾ ಇಲ್ವಲ್ಲ. ಯಾಕೆ? ಮೊದಲನೇದು, ಎಲ್ಲರೂ ಹುಡುಕ್ತಾ ಇದ್ದಾರೆ ಅಂತ ತಿಳ್ಕೊಂಡಲ್ಲ ಅಚ್ಯುತ್ ಮೂರ್ತಿಯವರು. ದಟ್ ಇಸ್ ದ ವೆರಿ ಗುಡ್ ಪ್ರೋಗ್ರೆಸ್. ಎಲ್ಲರೂ ಹುಡುಕ್ತಾ ಇರೋದನ್ನೇ. ಎಲ್ಲರೂ ಹುಡುಕ್ತಾ ಇರೋದು ಮೋಕ್ಷವನ್ನೇ. ಆ ಮೋಕ್ಷನ ಪದ ಗೊತ್ತಿಲ್ಲ ಅಷ್ಟೇ. ಮತ್ತೆ ಯಾಕೆ ಎಲ್ಲರಿಗೂ ಸಿಗ್ತಾ ಇಲ್ಲ? ಸಿಂಪಲ್. ಒಂದ್ ಸಣ್ಣ ಉದಾಹರಣೆ ನಾನು ಹೇಳಿದ್ದೆ ಬೇರೆ ಉಪನ್ಯಾಸಗಳಲ್ಲಿ. ಒಬ್ಳು ಅಜ್ಜಿ ವಜ್ರದ ಮೂಗ್ಬಟ್ಟಿತ್ತು. ಮೂಗ್ಬಟ್ಟನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಹುಡುಕ್ತಾ ಇದ್ದಾಳೆ. ಸಂಜೆ ಆಗಿದೆ, ನಸುಗತ್ಲು, ಸ್ಟ್ರೀಟ್ ಲೈಟ್ ಇದೆ, ಹುಡುಕ್ತಾ ಇದ್ದಾಳೆ. ಅವಳು ಬಂದು ಹುಡುಕ್ತಾ ಇದ್ದೀನಿ ನೋಡಿ, ಹಲವಾರು ಜನ ಹಳ್ಳಿಯಲ್ಲಿದ್ದವರೆಲ್ಲ ಬಂದು, ಏನ್ ಹುಡುಕ್ತಾ ಇದೆಯಾ? ವಜ್ರದ ಮೂಗ್ಬಟ್ಟು. ಅಯ್ಯೋ, ವಜ್ರದ ಮೂಗ್ಬಟ್ಟ, ತಡಿ ನಾನು ಹುಡುಕ್ತಿದ್ದ. ಒಂದ್ ಮಕ್ಳು 4-5 ಜನ, ಆಮೇಲೆ ಒಂದಷ್ಟು ಜನ ದೊಡ್ಡವರು, ಎಲ್ಲರೂ ಹುಡುಕ್ತಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು. ಹುಡುಕ್ತಾ ಇದಾರೆ, ಸಿಗ್ತಾನೆ ಇಲ್ಲ. ಒಬ್ಬ ಹುಡುಗ ಕೇಳ್ದ, ಇಷ್ಟು ಜನ ಹುಡುಕ್ತಾರು ಸಿಗ್ತಾ ಇಲ್ವಲ್ಲ, ಎಲ್ಲಿ ಕಳ್ಕೊಂಡೆ ಅಂತ. ಮಗು, ಮನೇಲಿ ಕಳ್ಕೊಂಡೆ ಮಗು. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಾ ಇದೆಯಾ? ಇಲ್ಲ, ಅಲ್ಲಿ ಬೆಳಕಿಲ್ಲ, ಇಲ್ಲಿ ಬೆಳಕಿತ್ತು, ಅದಕ್ಕೆ ಹುಡುಕ್ತಾ ಇದೀನಿ ಅಂತ. ನಮಗ್ ನಗು ಬರುತ್ತೆ. ನಮ್ ಎಲ್ಲರ ಪರಿಸ್ಥಿತಿ ಇದು. ನಾವೆಲ್ಲರೂ ಹುಡುಕ್ತಾ ಇರೋದೇನಂದ್ರೆ ಅದೇ ವಜ್ರವನ್ನ ಸಿನ್ಸಿಯರ್ ಆಗಿ ಹುಡುಕ್ತಾ ಇದೀವಿ. ಆದ್ರೆ ಹುಡುಕ್ತಾ ಇರೋ ಜಾಗ ಇಲ್ಲದಂತಹ ಜಾಗ. ನಮ್ಮ ಎಲ್ಲ ಒಂದು ಹುಡುಕಾಟ ಆನಂದದ ಹುಡುಕಾಟ. ಆದ್ರೆ ಹೊರಮುಖವಾಗಿ ಯಾವುದರಲ್ಲಿ ಅಸ್ಥಿರತೆ ಇದೆಯೋ, ಕೃಷ್ಣನ ಮಾತೆ ಹೇಳಿದ್ರೆ ದುಃಖಾಲಯ ಅಶಾಶ್ವತಂ, ಈ ಜಗತ್ತಿಗೆ ಕೊಡುವಂತ ಡೆಫಿನೇಷನ್. ಅದರಲ್ಲಿ ಸುಖವನ್ನ ಹುಡುಕ್ತಿದ್ವಿ. ಹೆಂಗೆ? ಅದ ಸಿಂಪಲ್. ಒಂದು ಶಾಪ್ ಇದೆ, ಏನು ಅಂತಂದ್ರೆ ಉಪಹಾರ ಕೇಂದ್ರ ಅಂತ. ಉಪಹಾರ ಕೇಂದ್ರ ಅಂದ್ರೆ ಆಹಾರ ಇರುವಂಥದ್ದು. ನೀವಲ್ಲಿ ಹೋಗ್ಬಿಟ್ಟು ಔಷಧಿ ಬೇಕಾಗಿರುವಂತಹದ್ದನ್ನ, ಯಾವುದೋ ಒಂದು ದೊಡ್ಡ ಔಷಧಿಗೆ ಬೇಕಾಗಿರುವಂತಹ ಮೆಡಿಸಿನ್ ಕೇಳಿದ್ರೆ ಅಂತಾರೆ, ಹುಚ್ಚೇನ್ರಿ, ಬೋರ್ಡ್ ಹಾಕಿಲ್ವಾ, ಮೆನು ಹಾಕಿಲ್ವಾ, ಇಷ್ಟೇ ಇರೋದು ಅಂತ. ಹಂಗೆ ಜಗತ್ತು ಕೊಡೋದು ನಮ್ಗೆ ಏನಂದಾಗ ಕಂಫರ್ಟ್ ಕೊಡುತ್ತೆ, ಹ್ಯಾಪಿನೆಸ್ ಕೊಡಲ್ಲ. ಸಂಬಂಧಗಳು ನಮ್ಗೆ ಏನ್ ಕೊಡುತ್ತೆ? ಒಂದು ರೀತಿಯ ಟೆಂಪರರಿ ಬಿಲೀವ್ ದಟ್ ಅವ್ರ ನಮ್ಮ ಜೊತೆ ಇರುತ್ತೆ ಅಂತ, ಪರ್ಮನೆಂಟ್ ಕೊಡಲ್ಲ. ಇಡೀ ಜಗತ್ತಿನ ಯಾವ ವಸ್ತುವು ಕೂಡ ನಮಗೆ ಆ ಪರಿಪೂರ್ಣತೆಯನ್ನ, ಆನಂದವನ್ನ, ಸಂತೋಷವನ್ನ, ದುಃಖ ನಿವೃತ್ತಿಯನ್ನ ಮಾಡಕ್ಕಾಗಿಲ್ಲ. ಇದು ನಾನು ಹೇಳ್ತಿರೋದಿಲ್ಲ. ಅತ್ಯಂತ ಶ್ರೀಮಂತನನ್ನ ಕೇಳಿ, ಅತ್ಯಂತ ಅಧಿಕಾರ ಇರೋನ್ನ ಕೇಳಿ, ಯಾರನ್ನಾರು ಕೇಳಿ, ಸಿಕ್ಕಿಲ್ಲ. ಆದ್ರೂ ನಾವು ಇದರಿಂದ ಹೋಗ್ತಾ ಇದೀವಿ, ಅದಕ್ಕೆ ಸಿಕ್ಕಿಲ್ಲ ಅಷ್ಟೇ. ಸೊ ಹುಡುಕಾಟ ಸರಿ ಇದೆ, ಎಲ್ಲರೂ ಸಿನ್ಸಿಯರ್ ಆಗಿ ಅದನ್ನೇ ಹುಡುಕ್ತಾ ಇದೀವಿ ಅನ್ನೋದು ಸರಿ ಇದೆ. ಆದ್ರೆ ಎಲ್ಲಿ ಹುಡುಕ್ತಾ ಇದೀವಿ, ಅದು ಪ್ರಾಬ್ಲಮ್. ಹಾಗಾಗಿ ಶಾಸ್ತ್ರ ಏನ್ ಮಾಡುತ್ತೆ? ನೀನ್ ಹುಡುಕ್ತಾ ಇದೆಯಪ್ಪ, ಸರಿ, ಹುಡುಕುವ ದಿಕ್ಕನ್ನ ಬದಲಾಯಿಸು. ಹೊರಮುಖವಾಗಿರುವಂತದನ್ನ ಅಂತರ್ಮುಖನಾಗಿ ಮಾಡು. ಆ ಅಂತರ್ಮುಖವಾಗಿ ಇರುವಂತಹ, ನಿನ್ನಲ್ಲೇ ಇರುವಂತಹ ಅನರ್ಘ್ಯ ವಜ್ರ ವೈಢೂರ್ಯವನ್ನ ತಿಳ್ಕೋಬೇಕಾದ್ರೆ ಒಂದು ಕನ್ನಡಿ ಬೇಕು. ಅದಕ್ಕೆ ಶಾಸ್ತ್ರವನ್ನ ತಿಳಿಸುವಂತಹ ಗುರುವನ್ನ ಬಳಿಸಾರು. ಅದು ಮಾಡಿದ್ರೆ ನಿನಗೆ ಏನು ಹುಡುಕ್ತಾ ಇದೆ, ನಿಜವಾಗಿ ಜನ್ಮ ಜನ್ಮಾಂತರದಿಂದ ಹುಡುಕಿ ಬೇಸತ್ತಿದೆಯೋ ಅದು ಸಿಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ಹುಡುಕ್ತಾ ಇರೋದು ಅದನ್ನೇ. ಆದ್ರು ಮಿಸ್ಪ್ಲೇಸ್ಡ್ ಸರ್ಚ್, ಇಲ್ಲದಂತಹ ಜಾಗದಲ್ಲಿ ನೀವು ನಿಮ್ಮ ಕನ್ನಡಕನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಊರೆಲ್ಲ ಹುಡುಕ್ತಾ ಇದ್ರೆ, ನಾನು ಸಿನ್ಸಿಯರ್ ಆಗಿ ಹುಡುಕ್ತಾ ಇದ್ದೀನಿ, ಏನ್ ಮಾಡ್ಲಿ ಅಂದ್ರೆ? ಇರೋ ಕಡೆ ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ರೆ, ಸೊ ಇರೋ ಕಡೆ ಹುಡುಕುವಂತ ಪ್ರಯತ್ನ ಮಾಡಿ. ಅದನ್ನೇ ಶಾಸ್ತ್ರ ಗುರು ಮಾಡ್ತೀವಿ. ಧನ್ಯವಾದ.
ಯಾರು ಪ್ರಶ್ನೆ ಏನಾದ್ರು ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು, ಚಾಟ್ ಬಾಕ್ಸ್ ಹಾಕಬಹುದು ಅಥವಾ ಹ್ಯಾಂಡ್ ರೈಸ್. ನಳಿನಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ಸುತ್ತೆ. ಹಾ, ನಮಸ್ಕಾರ ಗುರುಜಿ. ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ಇದು ಯುದ್ಧ ಅಂತ ನಿಶ್ಚಯ ಆದಾಗ ಆ ಎರಡು ಕಡೆಯವರು ಪ್ರಿಪರೇಷನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲದನ್ನು, ಈ ಕಡೆನೂ ಇರ್ಬೋದು ಆ ಕಡೆನೂ ಇರ್ಬೋದು. ಆದ್ರೆ ಯುದ್ಧ ಭೂಮಿಗೆ ಬಂದು ಅರ್ಧದಲ್ಲಿ ನಿಂತು ಆಗ ಅರ್ಜುನ ಹೇಳ್ಬೇಕಂದ್ರೆ ಹಾ ಅದು ಅರ್ಥ ಆಗ್ಲಿಲ್ಲ ನನಗೆ. ಅವನಿಗೆ ಮುಂಚೆನೆ ಯುದ್ಧ ಅಂತ ಗೊತ್ತಾದ್ಮೇಲೆ ಅದು ಯಾಕೆ ಯುದ್ಧ ಭೂಮಿಲೇ ಅವನು ಹಿಂತೆಗೆಯಕ್ಕೆ ಇದ್ ಮಾಡ್ತಾನೆ? ಇದು ಗೊತ್ತಾಯ್ತು. ಒಂದು ಪ್ರಶ್ನೆ. ಇನ್ನೊಂದೇನಂದ್ರೆ, ಅದು ನಮಗೆ ಈ ಭಗವದ್ಗೀತೆನ ಈ ಪ್ರಪಂಚಕ್ಕೆ ತೋರಿಸ್ಬೇಕಂತ ಈ ತರ ಮಾಯೆ ಇದಾಗಿತ್ತ, ಕವರ್ ಆಗಿತ್ತ, ಗೊತ್ತಾಯ್ತು. ಅಥವಾ ಇದು ನಿಜವಾಗಿ ಅವನಿಗೆ ಆಗಿದ್ದ ಅನುಭವನ? ಎಸ್, ಇತಿಹಾಸ ಅಂತ ನಂಬ್ತೀವಿ ನಾವು ಮಹಾಭಾರತವನ್ನ. ಇತಿಹಾಸ ಅಂದ್ರೆ ಹೀಗಾಯ್ತು ಅಂತ. ಸೊ ಹಾಗಾಗಿ ಶ್ರದ್ಧಾಳುಗಳು ಆಗಿದೆ ಅಂತ ನಂಬ್ತೀವಿ. ಯಾರು ಇದ್ರ ಬಗ್ಗೆ ಶ್ರದ್ಧೆ ಇಲ್ವೋ, ನೀವು ಕೃಷ್ಣನನ್ನು ನಂಬಲ್ಲ, ಏನು ನಂಬಲ್ಲ, ಒಳ್ಳೆ ಮೆಸೇಜ್ ಇದೆ ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ, ಸಿಂಪಲ್. ನೀವು ಶ್ರದ್ಧಾಳುಗಳಾಗಿ ವೈದಿಕ ಸಂಸ್ಕೃತಿಯನ್ನು ನಂಬ್ತೀರ ಅಂದ್ರೆ ಇದು ಆಗಿದೆ, ಹೀಗೆ ಆಗಿದೆ, ಸೊ ಹಾಗೆ ತಗೊಳ್ಳಿ. ಇಲ್ಲಪ್ಪ ನನಗೆ ವೈದಿಕನೂ ಇಲ್ಲ, ನನಗೆ ಈ ಸಂಸ್ಕೃತಿ ಇಲ್ಲ, ಏನೂ ಇಲ್ಲ, ಆಯ್ತಪ್ಪ ನಿಮ್ಗೆ ಒಳ್ಳೆ ಜೀವನ ಬೇಕಾ, ಅದಕ್ಕೆ ಮೆಸೇಜ್ ಇದೆ ಅಲ್ಲಿ. ಕೃಷ್ಣ ಅರ್ಜುನ ಇದೆಲ್ಲ ಬಿಟ್ಟು ಹಾಕು, ಮೆಸೇಜ್ ನಾನು ಅಂತ. ಸೊ ಜೀವನವನ್ನ ಪರಿವರ್ತಿಸ್ಕೊಳ್ಳೋಕೆ ಅದರಲ್ಲಿದೆ. ನಾವು ಶ್ರದ್ಧಾಳುಗಳಾದ್ರೆ ಇನ್ನೂ ಸುಲಭ ಆಗತ್ತೆ. ಸೊ ಅದರಿಂದ ಆಗಿದೆ ಅಂತ ನನ್ನನ್ನು ಕೇಳಿದ್ರೆ ಆಗಿದೆ ಅಂತ ಹೇಳ್ತೀವಿ, ಇತಿಹಾಸ ಅಂತ ಆಗೋದ್ರಿಂದ. ಇನ್ನು ನೀವು ಕೇಳಿದಂಥದ್ದು ಮುಖ್ಯವಾಗಿ ಈ ಅರ್ಜುನನಿಗೆ ಎಲ್ಲವೂ ಸಿದ್ಧತೆ ಆದ್ಮೇಲೆ ಹಿಂಗಾಗತ್ತೆ ಅಂತ. ನನಗೆ ಗೊತ್ತಿಲ್ಲ ನಿಮ್ಗೆ ಮಕ್ಕಳು ಅಥವಾ ಮೊಮ್ಮಕ್ಕಳು ಅಥವಾ ನಿಮ್ಮ ಜೀವನದಲ್ಲಿದೆ, ಎಕ್ಸಾಮ್ ತಗೊಳ್ತೀರಾ, ನೀವೇ ಟ್ಯೂಷನ್ ಹೋಗ್ತೀರಾ, ನೀವೇ ಕೋಚಿಂಗ್ ಹೋಗ್ತೀರಾ, ಕೊನೆ ಮೂಮೆಂಟ್ ಅಲ್ಲಿ ಆಗಲ್ಲ ಅಂತ ಅನ್ಸೋ ಒಂದು ಭಾವನೆ ಬಂದಿಲ್ವಾ? ಫೇಲ್ ಆಗ್ಬಿಡ್ಬಹುದು ಅಂತ ಅನ್ಸಿಲ್ವಾ? ಪ್ರಿಪರೇಷನ್ ಎಲ್ಲ ಆಗಿರುತ್ತೆ, ಯಾಕೋ ನಾಳೆ ಯಾಕೋ ಭಯ ಅಂತ ಅನ್ಸಿಲ್ವಾ? ಬೇಡ, ಅಷ್ಟು ದೊಡ್ಡದು ಬೇಡ, ಸಿಂಪಲ್. ಒಂದು ಭಾಷಣಕ್ಕೆ ಅಂತ, ಭಾಷಣ ಸ್ಪರ್ಧೆಗೆ ಅಂತ ಹೋಗಿರುತ್ತೆ, ನಿಮ್ ಮಗನೇ ಮಗಳೇ ಮೊಮ್ಮಕ್ಕಳೇ ಯಾರೇ, ಏನಾಗುತ್ತೆ? ಭಾಷಣಕ್ಕೆ ಅಂತ ಹೇಳಿ ಕೈಯಲ್ಲಿ ಬರ್ಕೊಳ್ತಾರೆ, ಇಡೀ ನೋಟ್ಸ್ ಮಾಡ್ಕೋತಾರೆ, ಬೈ ಹಾರ್ಟ್ ಮಾಡಿರ್ತಾರೆ, ಎಲ್ಲವನ್ನ ನಿಮ್ಮ ಮುಂದೆ ಒಪ್ಪಿಸ್ತಾರೆ. ಅವ್ರನ್ನ ಈ ಭಾಷಣ ಸ್ಪರ್ಧೆಗೆ ಅಂತ ಕರೆಯೋದಕ್ಕೆ ಅಂತ ಹೇಳಿ ಒಂದು 25 ಜನ ಪಾರ್ಟಿಸಿಪೆಂಟ್ಸ್, ಒಂದ್ 3 ಜನ ನೋಡೋದಕ್ಕೆ ಬಂದಿರೋ ವೀಕ್ಷಕರು ಅಲ್ಲಿ ಹೋಗಿ ಕೂತಿರ್ತಾರೆ. ಅವ್ರಿಗೆ ಆ ಸ್ಟೇಜ್ ಫಿಯರ್ ಇರುವಂಥವ್ರಾದ್ರೆ ಅವ್ರಿಗೆ ಏನನ್ಸುತ್ತೆ? ಆಗ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳಿ, ಕೈ ನಡುಗ್ತಾ ಇರತ್ತೆ, ಕಾಲು ನಡುಗ್ತಾ ಇರತ್ತೆ, ಬಾಯಿ ಒಣಗ್ತಾ ಇರತ್ತೆ, ಬೆವರು ಸುರಿತಾ ಇರತ್ತೆ, ಯಾವಾಗ ನನ್ನ ಹೆಸರು ಕರೀತಾರೆ ಅನಿಸ್ತಿರತ್ತೆ. ಹಾಗೆ ಅವ್ರನ್ನ ಕೇಳಿ, ಏನನ್ನಿಸ್ತಿದೆ, ಯಾಕೆ ತಗೊಂಡು ಅನಿಸ್ತಾ ಇದೆ, ಯಾಕೆ ಇದನ್ನ ಮಾಡ್ಬೇಕಿತ್ತು, ಸುಮ್ಮನೆ ಬಂದ್ಬಿಟ್ನಲ್ಲ, ಬಿಟ್ಟು ಹೋಗ್ಬೇಡ ಅನಿಸ್ತಾ ಇದೆ, ಅನ್ಸಿಲ್ವಾ? ಇಟ್ಸ್ ಕ್ವೈಟ್ ನ್ಯಾಚುರಲ್. ಪ್ರಿಪರೇಷನ್ ಮಾಡುವಾಗ ಇಮ್ಯಾಜಿನರಿಯಲ್ಲಿ ಇರ್ತೀವಿ, ಅಂದ್ರೆ ಸತ್ಯ ನಮ್ಮ ಮುಂದೆ ಬಂದಾಗ ಕನ್ನಡ ಹೋಗ್ಬಿಡೋ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಗೊತ್ತು, ಸಾವು ಯಾರಿಗೆ ಗೊತ್ತಿಲ್ಲ, ಸಾವು ಎಲ್ಲರಿಗೂ ಗೊತ್ತು ಆಗತ್ತೆ ಅಂತ. ಬೇರೆ ಮನೆಗೆ ಹೋದಾಗ ಉಪದೇಶ ಕೊಡ್ತೀವಿ, ನಾವುಗಳೇ ಉಪದೇಶ ಕೊಡ್ತೀವಿ, ಸಾವು ಎಲ್ಲರಿಗೂ ಆಗತ್ತಲ್ವಾ, ಸಮಾಧಾನ ಮಾಡು. ನಮ್ಮ ಮನೇಲಿ ನಮ್ಮ ಹತ್ರದವ್ರು ಸಾಯ್ಲಿ, ಗೊತ್ತಿಲ್ವಾ ನಮ್ಗೆ? 100 ಮನೆಗೆ ಹೋಗ್ಬಿಟ್ಟು ಎಲ್ಲರಿಗೂ ಉಪದೇಶ ಕೊಟ್ಬಿಟ್ಟು ಸಮಾಧಾನ ಮಾಡಿ ಬಂದಿದೀವಿ, ಆಗ 100 ಜನ ಬಂದು ನಮ್ಮನ್ನು ಸಮಾಧಾನ ಮಾಡಿದ್ರು ನಮ್ಗೆ ಸಮಾಧಾನ ಆಗಲ್ಲ. ಯಾಕೆ? ದಿಸ್ ಇಸ್ ದ ಡಿಫ್ರೆನ್ಸ್, ದಿಸ್ ಇಸ್ ದ ಡಿಫ್ರೆನ್ಸ್. ಒಂದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿದ್ರು ಜೀವನ ಕಳವಳಿಕೆ ಆಗಿಲ್ಲ. ಹಾಗಾಗಿ ಅರ್ಜುನಂಗಾಗಿದ್ದು ಸಹಜ ಅಂತ ಅನ್ಸತ್ತೆ. ಇಟ್ ಇಸ್ ವೆರಿ ಕಾಮನ್. ಅವನೊಬ್ಬಂಗೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಆಗ್ಬೋದು. ಅದು ಯುದ್ಧದಲ್ಲಿ ಆದಂಥದ್ದು ಇಂಟೆನ್ಸಿಟಿ, ಗ್ರಾವಿಟಿ ದೊಡ್ಡದಾಯ್ತು. ನಾವು ಭಾಷಣ ಸ್ಪರ್ಧೆ ಮಾಡ್ಲಿಲ್ಲ ಅಂದ್ರೆ ಭಾಷಣ ಏನ್ ಕಳ್ಕೊಳ್ಳೋದಂತಿಲ್ಲ. ಇಲ್ಲಿ ದೊಡ್ಡ ಜವಾಬ್ದಾರಿ ಆಗಿದ್ದಕ್ಕೆ ಹಾಗೆ ಅನ್ನಿಸ್ತಾ ಇರುತ್ತೋ, ಯಾರಿಗೆ ಬೇಕಾದ್ರೂ ಆಗ್ಬೋದು. ಮದುವೆ ಅಂತ ತೀರ್ಮಾನ ಆದಂಥವ್ರು, ಮದುವೆ ಬಿಟ್ಟಂಥ ಎಕ್ಸಾಂಪಲ್ಗಳಿಲ್ವಾ? ಎಂಗೇಜ್ಮೆಂಟ್ ಆಗಿ ಇನ್ವಿಟೇಷನ್ ಕೊಟ್ಟು ಎಲ್ಲವೂ ಆದ್ಮೇಲೆ ಯಾವುದೇ ಕಾರಣ ಇರ್ಬೋದು, ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಪ್ರಮೋದ್ಜಿ, ಹಾ, ಗುರುಜಿ ಅವ್ರು ಕೇಳ್ತಿದ್ದಾರೆ ಯೂಟ್ಯೂಬ್ ನಲ್ಲಿ, ಕಶ್ಮರ ಮತ್ತು ಕಲ್ಮಶ ಎರಡು ಪದಗಳ ಅರ್ಥಗಳನ್ನ ತಿಳಿಸ್ತೀರಾ ಅಂತ. ಕಶ್ಮಲ ಕಲ್ಮಶ ಆಲ್ಮೋಸ್ಟ್ ಎರಡು ಸೇಮ್ ಬರುತ್ತೆ. ಕನ್ನಡದಲ್ಲಿ ಕಲ್ಮಶ ಅಂತ ಕರಿತೀವಿ, ಅಲ್ಲಿ ಕಶ್ಮಲ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಸಿಮಿಲರ್. ಎಕ್ಸಾಕ್ಟ್ ಮೀನಿಂಗ್ ಅನ್ನ ಬೇಕಾದ್ರೆ ನಾನು ನೋಡಿ ಹೇಳ್ತೀನಿ, ಬಟ್ ಮೇಲ್ ನೋಡಿದಾಗಂತೂ ಎರಡು ಸೇಮ್ ಅಂತ ಅನ್ಸುತ್ತೆ. ನಮಸ್ತೆ ಗುರುಜಿ. ನಮಸ್ಕಾರ. ಇಲ್ಲಿ ನಮ್ಗೆ ಯಾವುದೇ ವಿಷಯ ಬರೋದು ನಮ್ಮ ಮನಸ್ಸಿಗೆ ದೃಶ್ಯ ವಸ್ತುಗಳು ಮಾತ್ರ ಅಲ್ವಾ? ಹೌದು. ಇಲ್ಲಿ ಅರ್ಜುನನಿಗೂ ಅಲ್ಲಿ ದೃಶ್ಯ ಅಂದ್ರೆ ರಣಭೂಮಿ ನೋಡಿ ಅವನಿಗೆ ಮಾಡಕ್ಕಾಗಲ್ಲ ಅನ್ನಿಸ್ತು. ಹೌದು. ಅವನು ದೃಶ್ಯ ವಸ್ತುಗಳನ್ನು ಮೀರಿದಾಗ ಮಾತ್ರ ಅವನಿಗೆ ಜ್ಞಾನೋದಯ ಆಗೋದಲ್ವಾ? ಅದನ್ನೇ ಕೃಷ್ಣ ಖಂಡಿತವಾಗಿ ಹೇಳುವಂಥದ್ದು. ಯಾವಾಗ ನಾವು ನಮ್ಮ ಅವಲಂಬನೆಯನ್ನ ದೃಶ್ಯ ವಸ್ತುಗಳ ಮೇಲೆ ಇಡ್ತೀವೋ
ದೃಶ್ಯ ಇಂಗ್ಲಿಷ್ ಕೂಡ ಹೇಳ್ತೀವಿ ಸೀಯಿಂಗ್ ಇಸ್ ಬಿಲೀವಿಂಗ್, ನೋಡಿದಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ ಅಂತ. ಹಾಗಾಗಿ ಇಂಪ್ಯಾಕ್ಟ್ ಆಯ್ತು. ಅವನು ಹೊರಗಿನ ದೃಶ್ಯ ಮತ್ತು ದೃಕ್, ನೋಡುವವನು ಮತ್ತು ನೋಡುವುದು ಬೇರೆ. ಈ ದೇಹ ಆ ದೇಹ, ಈ ದೇಹಕ್ಕೆ ಸಂಬಂಧಪಟ್ಟಂತಹದ್ದು, ಈ ಐಡೆಂಟಿಟಿ ಪ್ರಾಬ್ಲಮ್ ನಲ್ಲಿ ಇದ್ದಾನೆ. ನೀವೇ ಹೇಳಿದಂತೆ ದೃಶ್ಯವನ್ನ ಮೀರಿದಂತಹ ಚೈತನ್ಯದ ದೃಷ್ಟಿಯಲ್ಲಿ ನೋಡಿದಾಗ ಇದೆಲ್ಲವೂ ಒಂದು ಅಪಿಯರೆನ್ಸ್, ಒಂದು ಇವತ್ತಿನ ಹೇಳ ಮೂವಿ ನಡೀತಾ ಇದೆ, ಅದ್ರಲ್ಲಿ ಯಾವ ರೋಲು ಇನ್ನೊಂದು ರೋಲು ಅಲ್ಲ, ಎಲ್ಲರೂ ಇಟ್ಸ್ ನಥಿಂಗ್ ಬಟ್ ಅ ಪ್ಲೇ ಆಫ್ ಲೈಟ್. ಆ ಒಂದು ಬೆಳಕಿನ ಆಟನ ನಾವು ಮೂವಿ ಅಂತ ಕರಿತೀವಿ. ಹಾಗೆ ಈ ಚೈತನ್ಯದ ಆಟ ಅಂತ ಗೊತ್ತಾದಾಗ, ಚೈತನ್ಯದ ಲೀಲೆ ಅಂತ ಗೊತ್ತಾದಾಗ ಜಸ್ಟ್ ನಮ್ಮ ಒಂದು ಆಕ್ಟಿಂಗ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ, ನಮ್ಮ ರೋಲ್ ಪರ್ಫಾರ್ಮ್ ಮಾಡೋದನ್ನ ಪರ್ಫೆಕ್ಟ್ ಆಗಿ ಮಾಡ್ತೀವಿ. ಸೊ ಹಾಗಾಗಿ ಅವನು ಆ ದೇಹದ ಅಭಿಮಾನದಿಂದ ಚೈತನ್ಯದ ಒಂದು ಸ್ವರೂಪದ ಅರಿವಿಗೆ ಬರಬೇಕು. ಅದನ್ನೇ ಕೃಷ್ಣ 11ರಿಂದ 30 20 ಶ್ಲೋಕಗಳಲ್ಲಿ ಅವನಿಗೆ ಟ್ರೈನಿಂಗ್ ಕೊಡುವಂಥದ್ದು, ನಿನ್ನ ಐಡೆಂಟಿಟಿನ ಬದಲಾಯಿಸ್ಕೊಂಡು. ಖಂಡಿತ ಹೌದು. ಅದ್ರ ಪ್ರಶ್ನೆ ಇದೆಯಾ? ಮುಂಚೆ ಸೋಮಸುಂದರಂ ಅವ್ರು ಕೇಳ್ತಿದ್ದಾರೆ, ನೀವು ಆಲ್ರೆಡಿ ಅದಕ್ಕೆ ಉತ್ತರ ಹೇಳಿದ್ರೆ, ಬಟ್ ಆದ್ರೂ ಮತ್ತೆ ಕೇಳ್ತಿದ್ದಾರೆ, ಏನಕ್ಕೆ ಕೃಷ್ಣ ಅರ್ಜುನನನ್ನೇ ಈ ಭಗವದ್ಗೀತೆಯನ್ನ ಉಪದೇಶ ಮಾಡಕ್ಕೆ ಚೂಸ್ ಮಾಡ್ಕೊಂಡ ಅಂತ ಕೇಳ್ತಿದ್ದಾರೆ. ಈಗ ನಾವು ನೋಡಿದ್ವಿ, ಕೃಷ್ಣ ಅರ್ಜುನನ್ ಚೂಸ್ ಮಾಡ್ಲಿಲ್ಲ, ಅರ್ಜುನ ಕೃಷ್ಣನ್ ಚೂಸ್ ಮಾಡಿದ್ದು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಹಲವಾರು ಜನ ಭಕ್ತಿಯಿಂದ ಹೇಳುವಾಗ ಧರ್ಮರಾಜ ತುಂಬಾ ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ಗೊತ್ತಿತ್ತು, ಭೀಮ ಒಂದು ರೀತಿಯ ತುಂಬಾ ರಜಸ್ಸಿತ್ತು, ಅರ್ಜುನನಲ್ಲಿ ಸತ್ವಗುಣ ಇತ್ತು. ನನ್ನ ಕೇಳಿದ್ರೆ ಉಪನ್ಯಾಸಕನಾಗಿ ನಾನು 100 ಕಾರಣ ಕೊಡ್ತೀನಿ ಬೇಕಾರೆ ಅರ್ಜುನನ್ನೇ ಯಾಕೆ ತಗೊಂಡ ಅಂತ. ಆದ್ರೆ ನಾವು ಸತ್ಯವನ್ನ ತಗೊಂಡ್ರೆ ಕೃಷ್ಣ ಅರ್ಜುನನ್ ಚೂಸ್ ಮಾಡ್ಲಿಲ್ಲ, ಅರ್ಜುನ ಕೃಷ್ಣನ್ ಚೂಸ್ ಮಾಡಿದ್ದು. ಯುದ್ಧಕ್ಕೆ ಮುಂಚೆ ಕೃಷ್ಣ ಬೇಕೋ ಕೃಷ್ಣನ ನಾರಾಯಣಿ ಸೈನ್ಯ ಬೇಕೋ, ಯಾರು ಚೂಸ್ ಮಾಡಿದ್ದು? ಅರ್ಜುನ ಚೂಸ್ ಮಾಡಿದ್ದು ಕೃಷ್ಣ ಬೇಕು ಅಂತ. ಕೃಷ್ಣನನ್ನ ಸೈನ್ಯಕ್ಕೆ ಅಲ್ಲಿ ತನ್ನಗೆ ತಗೊಂಡ, ಕೃಷ್ಣನನ್ನ ಕಳಿಸ್ಬೋದಿತ್ತು, ನೀನು ಭೀಮನ್ ಜೊತೆ ಇರು, ನೀನು ಧರ್ಮರಾಜನ ಜೊತೆ ಇರು, ನೀನು ನನ್ನ ತಮ್ಮಂದರ ನಕುಲ ಸಹದೇವರ ಜೊತೆ ಇರು, ಅಭಿಮನ್ಯು ಜೊತೆ ಇರು ಅಂತ. ನೋ, ಅರ್ಜುನ ಚೂಸ್ ಮಾಡ್ದ, ನೀನ್ ನನ್ನ ಜೊತೆ ಇರ್ಬೇಕು, ನನ್ನ ಸಾರಥಿಯಾಗಿ. ಆಮೇಲೆ ಚೂಸ್ ಮಾಡ್ದ ಸಾರಥಿಯಾಗಿ ಓಡಿಸು, ಹೀಗೆ ಎಲ್ಲ ಚೂಸ್ ಮಾಡ್ದ. ಈ ಕ್ಷಣದಲ್ಲಿ ತಾನು ಕುಸಿದು ಬಿದ್ದಾಗ ಅವನು ಏನ್ ಹೇಳ್ತಿದ್ದಾರೆ, ಅವನು ಹೇಳಿದೆ ಅಂತ, ನೀನು ನನ್ನನ್ನು ಶಿಷ್ಯನಾಗಿ ತಗೋಬೇಕು ಅಂತಂದ್ರೆ ನಾನು ನಿನ್ ಶಿಷ್ಯನಾಗಿದ್ದೀನಿ. ಹಿ ಈಸ್ ಟೆಲಿಂಗ್ ಯು ಆರ್ ಮೈ ಗುರು, ಐ ಹ್ಯಾವ್ ಚೋಸನ್ ಯು, ನಾನು ನಿನ್ನ ಚಾಯ್ಸ್ ಮಾಡ್ತಿದ್ದೀನಿ. ನಮ್ಮ ಜೀವನದಲ್ಲಿ ಇದನ್ನ ನಾವು ಮಾಡ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಪರಮಾತ್ಮನನ್ನ ನಾವು ಚೂಸ್ ಮಾಡಬೇಕು. ಪರಮಾತ್ಮ ಯಾವಾಗ್ಲೂ ನಾನು ನಿನ್ನೆ ಆರ್ಟ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರುಜಿ ಅವ್ರದ್ದು ಒಂದು ಶಾರ್ಟ್ಸ್ ಬಂದಿತ್ತು, ನೋಡ್ತಾ ಇದ್ದೆ. ಅದರಲ್ಲಿ ರಣಬೀರ್ ಯಾರೋ ಆಕ್ಟರ್, ರಿಮೆಂಬರ್ ಆಕ್ಟರ್ ನೇಮ್ಗಳೆಲ್ಲ, ಆಕ್ಟರ್ ಒಬ್ರು ಕೇಳ್ತಾರೆ, ನಮ್ಗೆ ಒಂದೊಂದ್ಸರಿ ಈ ತರ ರೋಲ್ಗಳೆಲ್ಲ ಬರುತ್ತೆ, ಒಂದೊಂದ್ಸರಿ ಡೈರೆಕ್ಟರ್ಗಳೇ ಸರಿಯಾಗಿ ನನ್ನನ್ನ ವಿಚಾರಿಸ್ಕೊಳಲ್ಲ, ನಾನು ಯಾವ ರೋಲನ್ನು ಹೆಂಗ್ ಪರ್ಫಾರ್ಮ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ. ಆಗ ರವಿಶಂಕರ್ ಗುರುಜಿ ಹೇಳಿದ್ರು, ನೀವು ಈ ಡೈರೆಕ್ಟರ್ಗಳ ಬಗ್ಗೆ ನೋಡ್ತಾ ಇದ್ದೀರಾ, ನಿಮ್ಮ ಜೀವನದ ಡೈರೆಕ್ಟರ್ನ ನೀವು ಯಾವಾಗ ನೋಡ್ತೀರಾ? ಆ ಡೈರೆಕ್ಟರ್ದು ದೃಷ್ಟಿಕೋನ ಯಾವಾಗ್ಲೂ, ಆ ಡೈರೆಕ್ಟರ್ ದೃಷ್ಟಿ ನಿಮ್ಮ ಮೇಲೆ ಯಾವಾಗ್ಲೂ ಇದೆ. ಜೀವನ ಯಾವಾಗ ಬದಲಾಗುತ್ತೆ ಅಂದಾಗ ನಿಮ್ ದೃಷ್ಟಿ ಡೈರೆಕ್ಟರ್ ಕಡೆ ಹೋದಾಗ ಸ್ಟಾರ್ಟ್ ಲಿವಿಂಗ್ ದಟ್ ಈಸ್ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್. ಹಾಗಾಗಿ ಕೃಷ್ಣಾರ್ಜುನನ್ ಚೂಸ್ ಮಾಡ್ಕೊಂಡಿದ್ದಕ್ಕೆ ಅವನಲ್ಲಿ ಇದ್ದಂತಹ ಗುಣಗಳು, ನಾವೇ ಪಾರ್ಥಾಯ ಪ್ರತಿಬೋಧಿತ ಅವನಾಗ ಪಾರ್ಥ ಅಂದಾಗ ಅರ್ಜುನಲ್ಲಿ ಇದ್ದಂತಹ ಗುಣಗಳು ಈಗ ನಾವು ನೋಡ್ತಾ ಇರುವಂಥದ್ದು, ತನ್ನ ದೋಷವನ್ನ ಎಲ್ಲ ಇದು ಖಂಡಿತ ಇದೆ. ಆದ್ರೆ ಇಂಪಾರ್ಟೆಂಟ್ ಇಸ್ ಅರ್ಜುನ ಚೂಸ್ ಕೃಷ್ಣ. ಯಾಕೆಂದ್ರೆ ಈಗ ಆಯ್ತು ಅಂದ್ಕೊಡ್, ಕೃಷ್ಣ ಯಾಕೆ ಅರ್ಜುನ್ ಚೂಸ್ ಮಾಡ್ದ ಅಂತ ನಾನು 100 ಕಾರಣ ಕೊಡ್ತೀನಿ, ಅದರಿಂದ ನಿಮ್ಗೇನು ಉಪಯೋಗ ಆಗತ್ತೆ ಹೇಳಿ? ಕೃಷ್ಣ ಅರ್ಜುನ್ ಚೂಸ್ ಮಾಡ್ದ, ಯು ಡೋಂಟ್ ಗೆಟ್ ಎನಿ ಬೆನಿಫಿಟ್. ಬಟ್ ಅರ್ಜುನ ಚೂಸ್ ಕೃಷ್ಣ ಅಂದ್ರೆ ಯು ಕ್ಯಾನ್ ಆಲ್ಸೋ ಚೂಸ್ ಕೃಷ್ಣ. ದಟ್ ಇಸ್ ಸಾಧನೆ. ಸಾಧನೆಯ ದೃಷ್ಟಿಯಿಂದ ನಾನು ಆ ದಿಕ್ಕಿನಲ್ಲಿ ಹೋಗುವಂಥದ್ದು ಮುಖ್ಯ ಆಗತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅಮ್ಮಜ್ಜಿ, ಕೊನೆಯ ಪ್ರಶ್ನೆ. ಚಂದ್ರಿಕಾ ಗೋಕುಲ್ ಅವ್ರು ಕೇಳ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ, when you say go inward for happiness, what does that mean ಅಂತ? ಗೋ ಇನ್ವರ್ಡ್ ಫಾರ್ ಹ್ಯಾಪಿನೆಸ್, ಇಟ್ ಇಸ್ ಆಕ್ಚುಲಿ ಗೋ ಇನ್ವರ್ಡ್ ಅನ್ನೋದು ಕೂಡ ಒಂದು ಹಂತ. ಏನು ಅಂದ್ರೆ ಗೋ ಔಟ್ವರ್ಡ್ ಮಾಡಬೇಡ ಅಂತ ಹೇಳೋದಕ್ಕೆ. ಏನು, ಫಸ್ಟ್ ನಾವು ಇದುವರೆಗೂ ನಮ್ಮ ಇಡೀ ಜೀವನದಲ್ಲಿ, ಇಡೀ ಜನ್ಮಾಂತರಗಳಿಂದ ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ? ನನಗೆ ಯಾವುದೋ ಒಂದು ವಿಷಯ ಬೇಕು, ನನಗೆ ಯಾವುದೋ ಒಂದು ವಸ್ತು ಬೇಕು, ನನಗೆ ಯಾವುದೋ ಒಂದು ರಿಲೇಶನ್ಶಿಪ್ ಬೇಕು, ನನಗೆ ಯಾವುದೋ ಒಂದು ಸನ್ನಿವೇಶ ಬೇಕು, ನನಗೆ ಯಾವುದೋ ಒಂದು ಸಕ್ಸಸ್ ಬೇಕು, ನನಗೆ ಯಾವುದೋ ಒಂದು ಅಚೀವ್ಮೆಂಟ್ ಆಗಬೇಕು, ನನಗೆ ಯಾವುದೋ ಒಂದು ಪೊಸಿಷನ್ ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಎಲ್ಲ ನನ್ನ ಪರ್ಸ್ಯೂಟ್ಸ್ಗಳು ಇಟ್ ಇಸ್ ಔಟ್ವರ್ಡ್, ಬಹಿರ್ಮುಖವಾಗಿದೆ, ಗೋಯಿಂಗ್ ಔಟ್ವರ್ಡ್. ಹಾಗಾಗಿ ಅಂತರ್ಮುಖ ಆಗುವಂತ ಹೇಳ್ತಾ ಇರೋದ್ರ ಅರ್ಥ ಬಹಿರ್ಮುಖವನ್ನು ಫಸ್ಟ್ ನಿಲ್ಸು, ಹೊರಗಿಲ್ಲ ಅಂತ. ಹಾಗಾದ್ರೆ ಒಂದಷ್ಟು ಜನ ಏನ್ ಮಾಡ್ತಾರೆ, ಅಂತರ್ಮುಖರಾಗಿ ಕಣ್ಮುಚ್ಕೋತಾರೆ, ಕೂತ್ಕೋತಾರೆ, ಧ್ಯಾನ ಮಾಡ್ತಾರೆ.
ಫಸ್ಟ್ ಮಾಡ್ತಾರೆ ಅದು ಸ್ಟೆಪ್, ಪ್ರೋಗ್ರೆಸಿವ್ ಸ್ಟೆಪ್, ನಾಟ್ ರೈಟ್. ಇನ್ನು ಕಂಪ್ಲೀಟ್ ರೈಟ್ ಏನಕ್ಕೆ? ಆ ಅಂತರ್ಮುಖರಾಗಿ ತಾವೇ ಹುಡುಕಿದ್ರೆ ಏನು ಸಿಗಲ್ಲ. ಸ್ವಲ್ಪ ಶಾಂತಿ ಸಿಗ್ಬೋದು, ಯಾಕಂದ್ರೆ ಹೊರಗಿನ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ನಾವೆಲ್ಲ ಬಿಟ್ಟಿರೋದು ಸಿಗ್ಬೋದು. ಅಥವಾ ಇನ್ನೊಬ್ಬೊಬ್ಬರಿಗೆ ಹೊರಗಿನ ಬಿಟ್ಟು ಒಳಗೆ ಕೂತ್ರೆ ಇನ್ನೂ ಜಾಸ್ತಿ ಮನಸ್ಸಿನ ಹೊಯ್ದಾಟಗಳು ಗೊತ್ತಾಗಿ ಇನ್ನೂ ಟೆರಿಬಲ್ ಆಗೋಗುತ್ತೆ. ಸೊ ಡಿಪೆಂಡ್ಸ್. ಇಲ್ಲಿ ಹೊರಗಿನ ಒಂದು ಪರ್ಸ್ಯೂಟ್ಸ್ ನ ಬಿಟ್ಟು ಧರ್ಮ ಅರ್ಥ ಕಾಮ ಅದನ್ನ ಬಿಟ್ಟು ಒಳಮುಖವಾಗುವಾಗ ಆ ನಿನ್ನಲ್ಲೇ ಇರುವಂತ ಚೈತನ್ಯವನ್ನ ಗುರುತಿಸ್ಕೊಳಕ್ ಮಾಡುವಂತೆ. ಹಾಗಾಗಿ ಒಳಮುಖವಾಗಿ ನನ್ನನ್ನು ನಾನೇ ಚೈತನ್ಯ ಗುರುತಿಸ್ಕೊಳಕಾಗತ್ತೆ. ದಿಸ್ ಇಸ್ ನಾಟ್ ಸೆಲ್ಫ್ ಸ್ಟಡಿ. ಹಂಗಿದ್ರೆ ಕೃಷ್ಣ ಅರ್ಜುನನು ತಾನೇ ಮಾಡ್ತಿದ್ದ, ಆಗೋದಿಲ್ಲ. ಅದನ್ನ ಫಸ್ಟ್ ಸ್ಟೆಪ್ ಮಾಡಿ ಆ ಒಳಗಿಂದ ನೋಡ್ಕೊಂಡು ಚಿತ್ತಶುದ್ಧಿಯನ್ನ ಮಾಡ್ತಾ ಮಾಡ್ತಾ ಗುರುವಿನ ಬಳಿ ಸಾರಿ ಆ ಅಂತರ್ಮುಖರಾಗಿರುವಂತಹ ವ್ಯಕ್ತಿಗೆ ಆ ಪರಿಸ್ಥಿತಿ ಮನಸ್ಥಿತಿ ಮೀರಿದಂತಹ ಸ್ವಸ್ಥಿತಿ ತಿಳಿಸುವಂತಹ ಗುರು ಉಪದೇಶ ಬೇಕಾಗತ್ತೆ. ಆ ಉಪದೇಶದಿಂದ ಆತ್ಮಚೈತನ್ಯದ ಸಾಕ್ಷಾತ್ಕಾರ ಜ್ಞಾನ ಆಗತ್ತೆ. ಹಾಗಾಗಿ ಹೊರಗಿಂದ ಬಿಡು ಅಂತ ಹೇಳೋದಕ್ಕಷ್ಟೇ ಅಂತರ್ಮುಖ. ಅಂತರ್ಮುಖದಿಂದನೇ ಎಲ್ಲ ಸಿಗತ್ತೆ. ಇಲ್ಲ, ಅಂತರ್ಮುಖನಾಗಿರುವಂತಹ ಗುರುವಿನ ಬಳಿ ಸಾರದ್ರೆ ಮಾತ್ರ ಸಿಗೋದು. ದೃಷ್ಟಿಯಿಂದ ಹೇಳಿದೆ. ಇದನ್ನು ಕೂಡ ಕಠೋಪನಿಷತ್ ಹೇಳತ್ತೆ. ಏನದು? ಬಾಹ್ಯ ಅಮೃತತ್ವಮಿಚ್ಛನ್ ಪರೀಕ್ಷೆ ಲೋಕ ಅಲ್ಲ, ಪರೀಕ್ಷೆ ಲೋಕಾನಲ್ಲ. ಇಂದ್ರಿಯಗಳೆಲ್ಲವೂ ಕೂಡ ಹೊರಮುಖವಾಗಿದೆ. ಹಾಗಾಗಿ ಜನರೆಲ್ಲರೂ ಕೂಡ ಹೊರಮುಖವಾಗೇ ನೋಡ್ತಾ ಇದ್ದಾರೆ. ಆದ್ರೆ ಯಾವ ಒಬ್ಬ ಧೀರ, ಯಾವ ಒಬ್ಬ ವ್ಯಕ್ತಿ ನಿಜವಾಗಿ ಇದರ ಒಂದು ಅಸಾರವನ್ನ ತಿಳಿದು ಅಂತರ್ಮುಖನಾಗ್ತಾನೋ, ಆ ಅಮೃತತ್ವ ಮಿಚ್ಛನ್, ಅಮೃತತ್ವವನ್ನ ಇಚ್ಛೆಯಿಂದ ಮಾಡ್ತಾನೋ ಅವನಿಗೆ ಸಾಧ್ಯ ಅಂತ. ಅವನಿಗೆ ಸಿಕ್ಕಿದೆ ಅಂತ, ಅವನಿಗೆ ಸಾಧ್ಯ ಅಂತ. ಅದಾದ್ಮೇಲೆ ಗುರುವನ್ನ ಬಳಿ ಸಾರಬೇಕು. ಪ್ರಜಾಪತಿ ಕೊರೆದಿದ್ದಾನೆ, ಈ ತರ ಬರುತ್ತೆ ಮಂತ್ರದಿಂದ ಬರ್ತಾಗ. ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊ. ಸಮಯ ಆಗಿದೆ ಪ್ರಮೋಜಿ. ಹಾ, ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದೀರಾ, ಒಳ್ಳೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಸಾಧನೆಯನ್ನು ಇನ್ನು ತೀವ್ರವಾಗಿ ಮಾಡುವಂತಹ ಪ್ರಯತ್ನದಲ್ಲಿ ನಾಳೆಯ ಕೊನೆಯ ದಿನ ಎಲ್ಲರೂ ಕೂಡ ಮಿಸ್ ಮಾಡದೆ ನೀವು, ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಇನ್ನು ಯಾರ್ಯಾರು ಬಂದಿರೋ ಅವರೆಲ್ಲರನ್ನು ಸೇರಿಸುವಂತಹ ಪ್ರಯತ್ನ ಮಾಡಿ. ಯಾಕೆ? ಕೃಷ್ಣನ ಉಪದೇಶಕ್ಕೆ ಪ್ರವೇಶವನ್ನು ಪಡಿತೀವಿ. ಎಲ್ಲರೂ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ನಾವೆಲ್ಲರೂ ಈ ಒಂದು ಜ್ಞಾನ ಯಜ್ಞದ 4 ದಿನಗಳನ್ನು ಸಂಪೂರ್ಣಗೊಳಿಸಿದ್ದೀವಿ. ಕೃಷ್ಣನ ಮೊದಲ ಬಿರುಸು ನುಡಿಗಳಿಂದ ಹಿಡಿದು ಅರ್ಜುನನ ಶರಣಾಗತಿವರೆಗೂ ಎಲ್ಲವನ್ನ ಕೂಲಂಕುಷವಾಗಿ ನೋಡಿದ್ದೀವಿ. ಇನ್ನು ನಾಳೆ ಕೊನೆಯ ದಿನದ ನಮ್ಮ ಪ್ರವಚನ ಮಾಲಿಕೆಯ ಕೊನೆಯ ದಿನವಾಗಲಿದೆ. ತಾವೆಲ್ಲರೂ ಬರಬೇಕು. ಅದಕ್ಕೆ ಮುಂಚೆ ಕೆಲವೊಂದು ಸೂಚನೆಗಳು. ಪ್ರತಿದಿನದಂತೆ ಈಗ ನಮ್ಮ ವಾಟ್ಸಪ್ ಗ್ರೂಪ್ಗಳು ಈಗ ಓಪನ್ ಆಗುತ್ತೆ 8:15ಗೆ. ಸೊ ನೀವು ನಿಮ್ಮ ಒಪಿನಿಯನ್ಸ್, ನಿಮ್ಮ ಪ್ರಶ್ನೆಗಳು, ನಿಮ್ಮ ಅನಿಸಿಕೆಗಳು ಎಲ್ಲವನ್ನ ಅದರಲ್ಲಿ ಹಾಕಬಹುದು. ಅದಕ್ಕೆ ಪರಿಹಾರವನ್ನ ಕಂಡುಕೋಬಹುದು. ಹಾಗೆ ಈಗ ನಾವು ಕೇಳಿಸ್ಕೊಂಡಾಗ್ಲೇ ನಮ್ಗೆ ಒಂದೇ ಸರಿಗೆ ಅರ್ಥ ಆಗಲ್ಲ. ಈ ವಿಷಯಗಳು ತುಂಬಾ ಗಹನವಾಗಿದೆ, ತುಂಬಾ ಆಳವಾಗಿದೆ. ಆದ್ದರಿಂದ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ. ಹಾಗೆ ಕೇಳಿಸ್ಕೊಂಡು ಮನನ ಮಾಡಿ. ಸೊ ಹಾಗೆ ಇದನ್ನ ಬೇರೆಯವ್ರ ಜೊತೆನೂ ಶೇರ್ ಮಾಡ್ಕೊಂಡಾಗ ಹಲವಾರು ಜನಕ್ಕೆ ಈ ಒಂದು ಒಳ್ಳೆ ವಿಷಯ ಪ್ರಸರಣವಾಗುತ್ತೆ. ಹಾಗೆ ನಾಳಿನ ಕಾರ್ಯಕ್ರಮ 6:15ಗೆ ಶುರುವಾಗಲಿದೆ. ಸೊ 6:20ಕ್ಕೆ ಝೂಮ್ ನಲ್ಲಿ ಬರಬೇಕು ಅಂತ ನಿಮ್ಮನ್ನ ಕೇಳ್ಕೊತೀವಿ. ಹಾಗೆ ಅಲ್ಲಿ ಝೂಮ್ ನಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ 6:15ಗೆ ನೀವು ಯೂಟ್ಯೂಬ್ ನಲ್ಲಿ ಲೈವ್ ಪ್ರಸಾರವನ್ನ ವೀಕ್ಷಣೆ ಮಾಡಬಹುದು. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮನ ಅಂತ್ಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.